ಚುನಾವಣೆಯಲ್ಲಿ ಸಾಕಷ್ಟು ನಟ ನಟಿಯರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಆದರೆ ಏನು ಹೇಳ್ತಾರೆ ಅಂತಂದರೆ ಪಾರ್ಟಿ ಪರ ಇಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾರೆ ಅವರು. ಹಾಗೆ ನಾಳೆ ಕೂಡ ಶಿವಮೊಗ್ಗ ನಗರಕ್ಕೆ ಇದೇ ಧ್ಯೇಯದೊಂದಿಗೆ ಸ್ಯಾಂಡಲ್ವುಡ್ ಬಳಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಪರವಾಗಿ ಮತಬೇಟೆಯನ್ನು ನಡೆಸಲಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಬಿಂಬಿತವಾಗಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತಷ್ಟು ರಂಗು ಪಡೆಯಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಪರ ನಾಳೆ ಸ್ಯಾಂಡಲ್ವುಡ್ ನಟ ನಟಿಯರು ಮತಯಾಚನೆ ಮಾಡಲಿದ್ದಾರೆ. ಸದ್ಯ ಗೀತಾ ಶಿವರಾಜ್ಕುಮಾರ್ ಪರ ಮಾತ್ರ ಮತ ಕೇಳ್ತಿರುವ ಪತಿ ಶಿವಣ್ಣ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸ್ಟಾರ್ ಪ್ರಚಾರಕರಂತೆ ಕಂಗೊಳಿಸ್ತಾ ಇದ್ದಾರೆ. ನಾನು ಯಾವ ಪಕ್ಷಕ್ಕೆ ಸೀಮಿತವಲ್ಲ, ನನ್ನ ಪತ್ನಿ ಗೀತಾ ಪರ ಮತ ಕೇಳಲು ಬಂದಿದ್ದೇನೆ ಎಂದು ಶಿವಣ್ಣ ಹೇಳ್ತಿದ್ದಾರೆ. ಆದರೆ ಅದರ ನೇರ ಲಾಭ ಕಾಂಗ್ರೆಸ್ ಪಕ್ಷಕ್ಕಾಗ್ತಿರುವುದಂತೂ ಸುಳ್ಳಲ್ಲ. ಶಿವಣ್ಣ ಕ್ಷೇತ್ರದ ಪ್ರತಿ ಮನೆಗೂ ತೆರಳಿ ವೋಟ್ ಮಾಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಈ ನಡುವೆ ಸ್ಟಾರ್ ನಟರನ್ನ ಕರೆಯೋದಿಲ್ಲ ಅಂತ ಹೇಳಿದ ಶಿವಣ್ಣ ಈಗ ಶಿವಮೊಗ್ಗಕ್ಕೆ ದೊಡ್ಡ ತಾರಾ ಬಳಗವನ್ನೇ ಕರೆತರ್ತಾ ಇದ್ದಾರೆ. ಸದ್ಯ ಕರುನಾಡಿನ ಇಡೀ ಸಿನಿರಂಗವೇ ಶಿವಣ್ಣ ಪರ ಬೆನ್ನಿಗೆ ನಿಂತಿದೆ. ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಫಿಲ್ಮ್ ಚೇಂಬರ್ ಗೀತಾ ಶಿವರಾಜ್ಕುಮಾರ್ ಪರ ಚುನಾವಣೆ ಪ್ರಚಾರ ಕೈಗೊಳ್ಳೋದಾಗಿ ಹೇಳಿದೆ. ಯಾವುದೇ ಪಕ್ಷದ ಪರವಾಗಿ ಮತ ಕೇಳೋದಿಲ್ಲ. ಗೀತಾ ಪರವಾಗಿ ಫಿಲ್ಮ್ ಚೇಂಬರ್ ನಿರ್ಮಾಪಕರ ಸಂಘ ಮತ ಕೇಳಲು ಮುಂದಾಗಿದೆ. ನಾಳೆಯಿಂದ ಶಿವಮೊಗ್ಗದಲ್ಲಿ ಸ್ಯಾಂಡಲ್ವುಡ್ ತಾರಿಯರು ಶಿವಣ್ಣ ಜೊತೆಗೂಡಿ ಗೀತಾ ಪರ ರೋಡ್ ಶೋ ನಡೆಸಲಿದ್ದಾರೆ. ದುನಿಯಾ ವಿಜಿ, ಡಾಲಿ ಧನಂಜಯ್, ಧ್ರುವ ಸರ್ಜಾ, ಚಿಕ್ಕಣ್ಣ, ವಿಜಯ್ ರಾಘವೇಂದ್ರ, ನೆನಪಿರಲಿ ಪ್ರೇಮ್, ಅನುಶ್ರೀ, ನಿಶ್ಮಿತಾ, ನಿಧಿ ಸುಬ್ಬಯ್ಯ ಸೇರಿದಂತೆ ಹಲವು ಸ್ಟಾರ್ ನಟರು ರೋಡ್ ಶೋನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದಲ್ಲದೆ ರಾಕ್ ಸ್ಟಾರ್ ಚಂದನ್ ಶೆಟ್ಟಿ, ಅತುಲ್, ಬೈಂದೂರು, ಸೊರಬ, ಶಿಕಾರಿಪುರ, ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿಯಲ್ಲಿ ರೋಡ್ ಶೋ ನಡೆಸಿ ಮತಬೇಟೆ ನಡೆಸಲಿದ್ದಾರೆ. ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಶಿವಣ್ಣ ಅವರಿಗೆ ನಾವು ಮುಂಚೆನೂ ಕೂಡ ನೀವು ಕೇಳ್ತಾ ಇದ್ರಿ ಯಾರ್ಯಾರು ಸ್ಟಾರ್ಸ್ ಬರ್ತಾರೆ, ಯಾರ್ಯಾರ್ದು ಮಾಹಿತಿ ಇದೆ ಏನು ಅಂತ ಹೇಳಿ. ನಾವು ಕನ್ಫರ್ಮೇಷನ್ ಇವಾಗ ಆ್ಯಸ್ ಆಫ್ ನಾವು ನಂಗೆ ಸಿಕ್ಕಿದ್ದು ದುನಿಯಾ ವಿಜಯ್ ಅವ್ರದ್ದು, ಡಾಲಿ ಧನಂಜಯ್ ಅವ್ರದ್ದು, ಧ್ರುವ ಸರ್ಜಾ ಅವ್ರದ್ದು, ಚಿಕ್ಕಣ್ಣ. ಒಟ್ಟಿನಲ್ಲಿ ಸ್ಟಾರ್ಗಳೆಲ್ಲ ಗೀತಕ್ಕ ಪರ ಪ್ರಚಾರಕ್ಕೆ ಬಂದರೂ ಕೂಡ ಲಾಭ ಆಗುವುದು ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ ಶಿವಮೊಗ್ಗ ಲೋಕಸಭೆ ಕ್ಷೇತ್ರ ಮತ್ತಷ್ಟು ತಾರಾ ಮೆರುಗು ಪಡೆಯಲಿದೆ. ಇನ್ನೊಂದು ಕಡೆ ಮೇ 2ಕ್ಕೆ ಶಿವಮೊಗ್ಗಕ್ಕೆ ಸ್ಟಾರ್ ಕ್ಯಾಂಪೇನರ್ ಆಗಿ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಈ ಮಧ್ಯೆ ಮಧು ಬಂಗಾರಪ್ಪ ಮಾತನಾಡಿದರು. ಸೆಕೆಂಡು ರಾಹುಲ್ ಗಾಂಧಿಯವರು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ನಾವು ಕಾನ್ಸಂಟ್ರೇಷನ್ ಮಾಡೋದು ಶಿವಮೊಗ್ಗ ಸಿಟಿ, ಗ್ರಾಮಾಂತರ, ಶಿಕಾರಿಪುರ, ಭದ್ರಾವತಿ, ಇದನ್ನು ಇಷ್ಟು ಪ್ರಾಮಿನೆಂಟಾಗಿ ಒಂದು ಕಾನ್ಸಂಟ್ರೇಟ್ ಮಾಡಿ ತುಂಬ ಜನರು ಸೇರ್ತಾರೆ ಶಕ್ತಿ ಮೀರಿ. ಅದನ್ನು ಮುಂದೆ ಅಪ್ಡೇಟನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಒಟ್ಟಿನಲ್ಲಿ ಸಿನಿರಂಗ ಮತ್ತು ರಾಗ ಆಗಮನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುರುಪನ್ನ ಇಮ್ಮಡಿಗೊಳಿಸಿದೆ. ಆದರೆ ಸ್ಯಾಂಡಲ್ವುಡ್ ಸಿನಿ ತಾರಿಯರ ರೋಡ್ ಶೋನಿಂದ ಗೀತಾರವರ ವೋಟ್ ಬ್ಯಾಂಕ್ ಹೆಚ್ಚಾಗಲಿದೆಯಾ? ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್, ಶಿವಮೊಗ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.